ವಿಶೇಷ ಕರ್ತವ್ಯ ಅಧಿಕಾರಿ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ. ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪೆಷಲ್ ಆಫೀಸರ್ ಇವರು. ಲೋಕಾಬಲೆಗೆ ಬಿದ್ದ ವಿಶೇಷ ಕರ್ತವ್ಯ ಅಧಿಕಾರಿ ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪೆಷಲ್ ಆಫೀಸರ್ ಇವರು ಲಂಚ ಸ್ವೀಕರಿಸುವಾಗಲೇ ಬಲೆಗೆ ಬಿದ್ದಿದ್ದು ತೀರಾ ವಿಶೇಷ ಅಂತಾನೆ ಹೇಳ್ತಾರೆ. ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾರೆ ಅಧಿಕಾರಿ. ಜ್ಯೋತಿ ಪ್ರಕಾಶ್ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಂತಹ ಆಫೀಸರ್ ಕಾಮಗಾರಿ ಒಂದಕ್ಕೆ ಎನ್ಒಸಿ ನೀಡೋಕೆ ಹಣವನ್ನ ಬೇಡಿಕೆ ಇಟ್ಟಿದ್ರು. ಹಣ ಅಲ್ಲ, ಇದು ಲಂಚ. ಡೆವಲಪರ್ಗೆ ಎನ್ಒಸಿ ನೀಡಲು ಲಕ್ಷಕ್ಕೆ ಡಿಮ್ಯಾಂಡ್ ಅನ್ನು ಮಾಡಿದ್ರಂತೆ. 50,000 ಲಂಚ ಪಡೆಯುವಾಗ ಲೋಕಾಯುಕ್ತ ಅಧಿಕಾರಿಗಳು ಬಲೆ ಬೀಸಿದ್ದಾರೆ, ಬಲೆಗೆ ಬಿದ್ದಿದ್ದಾರೆ. ಜ್ಯೋತಿ ಪ್ರಕಾಶ್ ಸೇರಿದಂತೆ ಆತರ ಚಾಲಕ ನವೀನ್ ಅನ್ನ ಕೂಡ ಲಾಕ್ ಮಾಡಿದ್ದಾರೆ. ಲಂಚಕೋರರನ್ನ ಬಂಧಿಸಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಎಲೆಕ್ಟ್ರಿಸಿಟಿ ಎನ್ಒಸಿಗೆ 1 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಂತಹ ಕೆಪಿಟಿಸಿಎಲ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿರುವಂತಹ ಘಟನೆ ಬೇರೆಲ್ಲೂ ಅಲ್ಲ, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ನೀವೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರ ಜ್ಯೋತಿ ಪ್ರಕಾಶ್ ಹಾಗೆ ಅವರ ಒಬ್ಬ ಖಾಸಗಿ ವ್ಯಕ್ತಿ ಅಂದ್ರೆ ಡ್ರೈವರ್ ನವೀನ್, ಇವರಿಬ್ಬರು ಕೂಡ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿರುವಂತಹ ಇಬ್ಬರು. ಸದ್ಯ ಇಬ್ಬರನ್ನ ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಈ ಇಬ್ಬರು ಕೂಡ ಗುತ್ತಿಗೆದಾರ ಅನಂತ್ ಎಂಬುವರ ಬಳಿ 1 ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಅದರಂತೆ ಮುಂಗಡವಾಗಿ 50,000 ಲಂಚವನ್ನ ಪಡಿತಾ ಇರುವಾಗ ಲೋಕಾಯುಕ್ತ ಅಧಿಕಾರಿಗಳ ಟೀಮ್ ಬಂದಿದೆ. ಭ್ರಷ್ಟ ಇಂಜಿನಿಯರ್ ಜ್ಯೋತಿ ಪ್ರಕಾಶ್ ಹಾಗೆ ನವೀನ್ ಇಬ್ಬರನ್ನ ಕೂಡ ಲಾಕ್ ಮಾಡಿರುವಂಥದ್ದು. ಲೋಕಾಯುಕ್ತ ಅಧಿಕಾರಿಯಾದಂತಹ ಡಿವೈಎಸ್ಪಿ ಬಸವರಾಜ್ ಮುಗ್ದಂ ಟೀಮ್ ಈ ಕಾರ್ಯಾಚರಣೆಯನ್ನ ನಡೆಸಿದ್ದು ಸದ್ಯ ಲಂಚಬಾಕ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜ್ಯೋತಿ ಪ್ರಕಾಶ್ ಹಾಗೂ ನವೀನನ್ನ ಅರೆಸ್ಟ್ ಮಾಡಿ ತನಿಖೆಯನ್ನ ಮುಂದುವರೆಸಿದ್ದಾರೆ.